ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಧನುಷ್ ಪ್ರಣವ್ ಮಾತಾಡ್ತಿದ್ದೀನಿ. ಇದಕ್ಕಿಂತ ಮುಂಚೆ ನೀವು ಲವ್ ಮಾಕ್ಟೇಲ್ ಚಿತ್ರದಲ್ಲಿ ನನ್ನ ನೋಡಿರ್ತೀರ. ಜೂನಿಯರ್ ಆದಿ ಪಾರ್ಟ್ ನಾನು ಮಾಡಿದ್ದು. ಅದಾದ ನಂತರ ಈ ಕನ್ನಡ ಫಿಲಮಲ್ಲಿ ಸ್ಕ್ಯಾಮ್ 1770 ಫಿಲಮಲ್ಲಿ ಇದೊಂದು ಪಾತ್ರ ನಾನು ಮಾಡಿದ್ದೀನಿ. ಫಿಲಮ್ ತುಂಬಾ ಚೆನ್ನಾಗಿದೆ, ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುತ್ತೆ ಈ ಫಿಲಮ್ಮು. ಒಂದು ಸ್ಟೂಡೆಂಟ್ ಆಗಲಿ ಅಥವಾ ಒಂದು ಪೇರೆಂಟ್ ಆಗಲಿ ಪ್ರತಿಯೊಬ್ಬರಿಗೂ ಫಿಲಮ್ ಎಂಜಾಯ್ ಕೂಡ ಮಾಡ್ತಾರೆ, ಡೀಪಾಗಿ ಕನೆಕ್ಟ್ ಕೂಡ ಆಗುತ್ತೆ. ಆ್ಯಂಡ್ ಎಲ್ಲರಿಗೂ ಒಂದು ಒಳ್ಳೆ ಮಾಹಿತಿ ಕೊಡುವಂಥ ಚಿತ್ರ ಇದು. ಸೊ ದಯವಿಟ್ಟು ಎಲ್ಲರೂ ನಿಮ್ಮ ಫ್ಯಾಮಿಲಿ ಜೊತೆ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರೂ ಈ ಫಿಲಮ್ಗೆ ಚಿತ್ರಮಂದಿರಕ್ಕೇ ಬಂದು ಫಿಲಮ್ನ ನೋಡಿ ಸಪೋರ್ಟ್ ಮಾಡಿ. ಸಿನಿಮಾ ತುಂಬಾ ಚೆನ್ನಾಗಿದೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ನೀವು ಈ ಫಿಲಮ್ ನೋಡಿದ್ಮೇಲೆ ಖಂಡಿತ ಖುಷಿಯಾಗೇ ನೀವು ಆಚೆ ಬರ್ತೀರಾ. ಆ್ಯಂಡು ಒಂದು ಒಳ್ಳೆ ಫಿಲಮ್ ನೋಡಿದ್ಮೇಲೆ ಆ ಮೋಟಿವೇಶನಿಂದ ಇನ್ನೂ ಹೆಚ್ಚಾಗಿ ನಾವು ಮಾಡ್ಬೋದು ಲೈಫಲ್ಲಿ ಅನ್ನೋ ಒಂದು ಮೋಟಿವೇಶನಿಂದ ನೀವೂ ಆಚೆ ಬರ್ತೀರಾ. ಸೊ ದಯವಿಟ್ಟು ಎಲ್ಲರೂ ಈ ಪಿಕ್ಚರ್ನ ನೋಡಿ. ಸ್ಕ್ಯಾಮ್ 1770 ಮಂದಿರದಲ್ಲೇ ನೀವೆಲ್ಲ ನೋಡಬೇಕು. ಆ್ಯಂಡ್ ನೀವು ಎಲ್ಲರೂ ನಿಮ್ಮ ಆಶೀರ್ವಾದ ನಮಗೆ ತಿಳಿಸಿ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. ಸ್ಕ್ಯಾಮ್ 1770 ತುಂಬ ಒಂದು ಅದ್ಭುತವಾದಂತಹ ಒಂದು ಪ್ರಾಜೆಕ್ಟ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ನನ್ನ ಮನಸ್ಸಿಗೂ ಕೂಡ ತುಂಬ ಹತ್ತಿರವಾದಂತಹ ಒಂದು ಪ್ರಾಜೆಕ್ಟ್. ಯಾಕಂದರೆ ಇದರಲ್ಲಿ ಪ್ರಾಮಾಣಿಕತೆ ಎದ್ದು ಕಾಣುತ್ತೆ. ಎಲ್ಲಿ ಪ್ರಾಮಾಣಿಕತೆ ಇರುತ್ತೋ, ಎಲ್ಲಿ ಒಂದು ನೈಜತೆ ಇರುತ್ತೋ, ಎಲ್ಲಿ ಅದನ್ನು ಸಹಜವಾಗಿ ತೋರಿಸ್ತಾರೋ ಅಲ್ಲಿ ಒಂದು ಆರೋಗ್ಯಕರವಾದಂತಹ ಒಂದು ಪರಿಸ್ಥಿತಿ ಹುಟ್ಕೊಳ್ಳುತ್ತೆ. ಸೊ ನಾನು ಏನು ಕೇಳ್ಕೊತೀನಿ ಅಂದರೆ, ಈಗಿನ ಮಕ್ಕಳು, ತಂದೆ ತಾಯಂದರು ಯಾರೇ ಆಗಿರ್ಬೋದು, ನೀವು ಯಾವುದೇ ಫೀಲ್ಡ್ ತೊಗೊಳ್ಳಿ, ಏನೇ ಮಾಡಿ, ದಯಮಾಡಿ ಪ್ರಾಮಾಣಿಕ ಪ್ರಯತ್ನ ಮಾಡಿ. ಪ್ರಾಮಾಣಿಕತೆ ಇದ್ದರೆ ಆರೋಗ್ಯಕರವಾದಂತಹ ಸಮಾಜ ನಮ್ಮಲ್ಲಿ ಸೃಷ್ಟಿಯಾಗುತ್ತೆ. ಸ್ಕ್ಯಾಮ್ 1770 ಮೆಸೇಜ್ ಕೊಡ್ತಾ ಇಲ್ಲ, ಇನ್ಫಾರ್ಮೇಷನ್ ಕೊಡ್ತಾ ಇದೆ. ಈ ಇನ್ಫಾರ್ಮೇಷನ್ ಮೂಲಕ ನಮಗೆ ಒಂದು ಮೆಸೇಜ್ ಸಿಗ್ತಾ ಇದೆ. ಅದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಒಂದು ಆರೋಗ್ಯಕರವಾದಂತಹ ಸಮಾಜವನ್ನು ನಾವೆಲ್ಲರೂ ಒಟ್ಟಿಗೆ ಸೃಷ್ಟಿ ಮಾಡೋಣ ಅಂತ ಕೇಳ್ಕೊತೀನಿ. ಡಿ ಕ್ರಿಯೇಷನ್ಸ್ ರವರ ವಿಕಾಸ್ ಪುಷ್ಪಗಿರಿ ಅವರ ನಿರ್ದೇಶನ ಇರುವಂತಹ ಈ ಸ್ಕ್ಯಾಮ್ 1770 ಇವತ್ತಿಂದ ನಮ್ಮ ಎಲ್ಲ ಚಿತ್ರಮಂದಿರಗಳಲ್ಲೂ ರಾರಾಜಿಸ್ತಾ ಇರುತ್ತೆ. ದಯಮಾಡಿ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಿತ್ರವನ್ನು ನೋಡಿ ಎಂದಿನಂತೆ ನಮ್ಮೆಲ್ಲರನ್ನ ಹರಸಿ ಪ್ರೋತ್ಸಾಹಿಸಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನಮ್ಮ ಸ್ಕ್ಯಾಮ್ ಸಿನಿಮಾ ರಿಲೀಸ್ ಆಯಿತು. ಸೊ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಇನ್ನು ಎಲ್ಲ ಜನಗಳಿಗೆ ಬಿಟ್ಟಿದ್ದು, ನಮಗೇನು ಹೇಳಲಿಕ್ಕಿಲ್ಲ ಈಗ. ಸೊ ಒಳ್ಳೆ ಸೋಷಲ್ ಮೆಸೇಜು ವಿತ್ ಎಂಟರ್ಟೈನ್ಮೆಂಟ್. ಎಲ್ಲರೂ ಥಿಯೇಟ್ರಿಗೆ ಹೋಗಿ ನೋಡಿ ಅಂತ ಕೇಳ್ಕೊಳ್ತಿದ್ದೇನೆ. ಥ್ಯಾಂಕ್ ಯು. ಅದು ನಂಗೆ ಗೊತ್ತಿಲ್ಲ, ಬಟ್ ನೋಡ್ತಾರೆ ಖಂಡಿತ. ಸೊ ಫೋನ್ ಮಾಡಿ ಎಲ್ಲ ಅವರ ಆಶೀರ್ವಾದ ಸಿಕ್ಕಿದೆ ನನಗೆ. ಸೊ ಖಂಡಿತ ನೋಡ್ತಾರೆ ಹತ್ರದಲ್ಲಿ. ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು. ಇನ್ನೆಲ್ಲ ಮುಂದಕ್ಕೆ ಅವರೇ ಹೇಳಬೇಕು, ಜನರೇ ಹೇಳಬೇಕು, ನಾವೇನು ಹೇಳಲಿಕ್ಕಿಲ್ಲ. ನಮ್ಮ ಕೆಲಸ ನಾವು ಮಾಡಿದ್ದೇವೆ, ಇನ್ನೆಲ್ಲ ಅವರಿಗೆ ಬಿಟ್ಟಿದೆ, ಅವರಿಗೆ ಜನರಿಗೆ ಮತ್ತು ದೇವರಿಗೆ ಬಿಟ್ಟದ್ದು ಅಷ್ಟೇ. ಥ್ಯಾಂಕ್ ಯು. ಅಯ್ಯೋ ಸ್ವಲ್ಪ ಎಡವಟ್ ಆಗಿದೆ, ಹತ್ರದಲ್ಲಿ ಕಟ್ಟಬೇಕಾಗ್ತದೆ. ಓಕೆ. ಸೊ ಪ್ರೇಕ್ಷಕರಿಗೆ ಅದೇ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ, ಕನ್ನಡ ಸಿನಿಮಾಗಳನ್ನು ನೋಡಿ ಅಂತ ಕೇಳ್ಕೊಳ್ತೇನೆ. ಆ್ಯಂಡ್ ಸ್ಕ್ಯಾಮ್ 1770 ಈಗಾಗಲೇ ಎಲ್ಲ ಥಿಯೇಟ್ರ್ಗಳಲ್ಲಿ, ಮಂದಿರಗಳಲ್ಲಿ ಇದೆ, ಸಿನಿಮಾ ಮಂದಿರಗಳಿದೆ. ಸೊ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ನಿಮ್ಮ ಆಶೀರ್ವಾದ ನಮಗೆ ಸದಾ ಬೇಕು ಅಂತ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು. ಮೂವಿ ನೋಡಿದ್ದೀರಾ ಅನ್ಕೋತೀನಿ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ. ತುಂಬ ಎಫರ್ಟ್ಸ್ ಹಾಕಿ ಕಷ್ಟಪಟ್ಟು ಶೂಟ್ ಮಾಡಿದ್ದೀವಿ. ಆ್ಯಂಡ್ ಇಡೀ ಟೀಮ್ ಒಟ್ಟಿಗೆ ಕಷ್ಟಪಟ್ಟು ಮಾಡಿದ್ದೀವಿ. ಒಂದು ಮೆಸೇಜ್ ಕೊಡುತ್ತೆ ಎಲ್ಲ ಸ್ಟೂಡೆಂಟ್ಸ್ಗಾಗಿರ್ಬೋದು, ಪೇರೆಂಟ್ಸ್ಗಾಗಿರ್ಬೋದು. ಎಜುಕೇಷನ್ ಸಿಸ್ಟಮಲ್ಲಿ ನಡೀತಾ ಇರೋ ಪ್ರಾಬ್ಲಮ್ಸ್ ಬಗ್ಗೆ ಒಂದು ಇನ್ಫಾರ್ಮೇಟಿವ್ ಮೆಸೇಜ್ ಕೊಡುತ್ತೆ. ಹಾಗೆ ಬರೀ ಇನ್ಫಾರ್ಮೇಷನ್ ಅಂತ ಅಲ್ಲ, ಎಂಟರ್ಟೈನ್ಮೆಂಟ್ ಕೂಡ ಇದೆ. ಸೊ ಫ್ಯಾಮಿಲಿ ಆಸ್ಪೆಕ್ಟ್ ಆಗಿರ್ಬೋದು, ಡೇ ಟು ಡೇ ಲೈಫ್ ಆಸ್ಪೆಕ್ಟಿಂದ ಸ್ಟಾರ್ಟ್ ಆಗಿ ಇಟ್ ಗೋಸ್ ಥ್ರೂ ಅ ಜರ್ನಿ ಅಂತ ಹೇಳ್ಬೋದು. ಸೊ ಪ್ಲೀಸ್ ಸಪೋರ್ಟ್ ಮಾಡಿ, ಫಿಲ್ಮ್ನ ಥಿಯೇಟರ್ಸ್ಗೆ ಬಂದು ನೋಡಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಸ್ಕ್ಯಾಮ್ 1770 ಸಿನಿಮಾದೊಂದು ಪ್ರೀಮಿಯರ್ ಶೋ ಅರೇಂಜ್ ಮಾಡ್ಕೊಂಡಿದ್ವಿ. ಸೊ ನಮ್ಮ ಪ್ರೇಕ್ಷಕರು ಸಿನಿಮಾ ನೋಡಿದ್ದಾರೆ. ಸೊ ಅವರ ಅಭಿಪ್ರಾಯನ ತಿಳಿಸಿದ್ದಾರೆ. ಜೊತೆಗೆ ಇಲ್ಲೊಬ್ಬರ ಜೊತೆ ನಾನು ಮಾತಾಡ್ತಾ ಇದ್ದೆ. ಅವ್ರೇನು ಹೇಳಿದರು ಅಂದರೆ, ನಮ್ಮ ಶಿಕ್ಷಣ ವ್ಯವಸ್ಥೆ ಒಳಗಡೆ ಇಷ್ಟು ಅವ್ಯವಸ್ಥೆ ಇದೆಯಲ್ಲ, ಚೆನ್ನಾಗಿ ತೋರಿಸಿದ್ದೀರಾ ಅಂತೇಳಿದು. ನಾನು ಅವ್ರಿಗೆ ಹೇಳಿದಷ್ಟೇ, ಎಲ್ಲರಿಗೂ ಶೇರ್ ಮಾಡಿ ಅಂತ. ಅದೇ ಥರ ಮೀಡಿಯಾ ಪೀಪಲ್ಸಿಗೆ ಏನು ಹೇಳ್ತೀನಿ ಅಂದರೆ, ಇದು ಪ್ರತಿಯೊಬ್ಬ ಪೇರೆಂಟ್ಸ್ ಅಥವಾ ಸ್ಟೂಡೆಂಟ್ಸ್ ನೋಡಬೇಕಾಗಿರೋ ಸಿನಿಮಾ. ದಯವಿಟ್ಟು ಎಲ್ಲ ಬನ್ನಿ ನೋಡಿ, ಇದೊಂದು ಒಳ್ಳೆಯ ಸಿನಿಮಾ. ನಿಮ್ಮೆಲ್ಲರ ಆರೈಕೆ ಸಪೋರ್ಟ್ ಬೇಕು ಅಂತ ಕೇಳ್ಕೊತೀನಿ. ಇನ್ನು ಉಳಿದ ವಿಚಾರ ಎಲ್ಲ ನೋಡಿದವ್ರು ಹೇಳಿದ್ದಾರೆ. ಸೊ ಎಲ್ಲರೂ ಬಂದು ದಯವಿಟ್ಟು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.
ಸ್ಟೋರಿ ಬಂದವರು ಒಬ್ಬರು ರಿಯಲ್ ಡಾಕ್ಟರ್ ಇಂದುಮತಿ ಅಂತ, ಅವರ ಸಿಸ್ಟರು ನೇತ್ರಾವತಿ ಅಂತ. ಅವರು ಈ ಸಿನಿಮಾ ಬಗ್ಗೆ ಒಂದೆರಡು ಮಾತಾಡ್ತಾರೆ. ಮೇಡಮ್ ತಗೊಳ್ಳಿ. ನಮಸ್ಕಾರ, ನಾನು ಡಾಕ್ಟರ್ ಇಂದು ನಟೇಶ್ ಅಂತ ಹೇಳಿ. ಇವರು ನನ್ನ ಸಿಸ್ಟರು ಅಡ್ವೊಕೇಟ್ ನೇತ್ರಾವತಿ ಕೃಷ್ಣಮೂರ್ತಿ ಅಂತ ಹೇಳಿ. ನಾವಿಬ್ಬರು ಈಗಿನ ಪ್ರೆಸೆಂಟ್ ಜನ್ರೇಷನಲ್ಲಿ ಮಕ್ಕಳಲ್ಲಿ ಎಷ್ಟು ಪ್ರೆಷರ್ ಇರುತ್ತೆ ಮತ್ತು ಪೇರೆಂಟ್ಸಲ್ಲಿ ಎಷ್ಟು ಪ್ರೆಷರ್ ಇರುತ್ತೆ, ಎಕ್ಸಾಮಿನೇಷನ್ ಎಸ್ಪೆಷಲಿ ಸೆಕೆಂಡ್ PU ಅಲ್ಲಿ ಆ ಮೈಂಡನ್ನು ಇಟ್ಕೊಂಡು, ಮತ್ತು ಎಷ್ಟು ನಮ್ಮ ರಿಲೇಟಿವ್ಸಲ್ಲಿ ಸರೌಂಡಿಂಗ್ಸಲ್ಲಿ ಏನೆಲ್ಲ ಸ್ಕ್ಯಾಮ್ಗಳು ಎಷ್ಟೊಂದು ನಡೀತಾ ಇದೆ, ಅದನ್ನು ಒಂದು ಬೇಸ್ಡಾಗಿ ಇಟ್ಕೊಂಡು ರಿಯಲ್ ಸ್ಟೋರಿನ ಬರೆದಿದ್ದೀವಿ. ನೀವು ಎಲ್ಲ ಅಕ್ಸೆಪ್ಟ್ ಮಾಡಿದ್ರೆ ನಮಗೂ ತುಂಬ ಖುಷಿ ಆಗುತ್ತೆ. ಇದೊಂದು ಒಂಥರ ಏನು ಹೇಳ್ತಾರೆ, ಜನರಲ್ಲಿ ಅವೇರ್ನೆಸ್ ಮೂಡಿಸೋ ಅಂಥ ಒಂದು ಮೂವಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಎಲ್ಲರೂ ಬಂದು ಇದನ್ನು ನೋಡಿ ನಮ್ಮನ್ನೆಲ್ಲ ಹರಿಸಿ ಅಂತ ಕೇಳ್ಕೊಳ್ತೀನಿ. ನನ್ನ ಹೆಸರು ನೇತ್ರಾವತಿ ಕೃಷ್ಣಮೂರ್ತಿ ಅಂತ ಹೇಳಿ. ನಾನು ಈ ಸಿನಿಮಾ ಬಗ್ಗೆ ಏನು ಅಂದರೆ, ಎಷ್ಟೊಂದು ಸ್ಕ್ಯಾಮ್ ಆಗ್ತಾ ಇರುತ್ತೆ. ನೀವು ಎಲ್ಲ ಪೇರೆಂಟ್ಸ್ಗೂ ನನ್ನ ಮಕ್ಕಳು ಮೆಡಿಕಲ್ ಮಾಡಬೇಕು, ಎಟ್ ಎನಿ ಕಾಸ್ಟ್ ಮಾಡಬೇಕು ಅಂತ ಒಂದು ಆ ಮೂವಿಲಿ ಅಥವಾ ನೀವು ಅಕ್ಕಪಕ್ಕದವ್ರು ನೋಡಿದಾಗೆಲ್ಲ ಎಲ್ಲರೂ ಪ್ರೆಷರ್ ಕೊಡೋದು ಮಕ್ಳಿಗೆ ಏನಾಗುತ್ತೆ ಅಂತ. ಸೊ ಅದ್ರ ಬಗ್ಗೆ ಒಂದು ಥೀಮ್ ಇಟ್ಕೊಂಡು ಮಾಡಿರೋದು. ಉಳಿದಿದ್ದೆಲ್ಲ ನೀವು ಮೂವಿಗೆ ಬಂದು ನೋಡಿ ಏನಾಗುತ್ತೆ ಅಂತ. ಪ್ಲೀಸ್ ಈ ಮೂವಿನ ಲೈಕ್ ಮಾಡಿ ಮತ್ತು ಥಿಯೇಟರ್ಸ್ಗೆ ಬಂದು ನೋಡಿ. ಥ್ಯಾಂಕ್ ಯು. ನಮಸ್ಕಾರ, ನಾನು ಶಂಕರ್ ರಾಮನ್ ಅಂತ. ಸ್ಕ್ಯಾಮ್ 1770ಗೆ ಚಿತ್ರಕಥೆ ಹಾಗೂ ಸಂಭಾಷಣೆನ ಬರೆದಿದ್ದೀನಿ. ತುಂಬ ಸಾಧಾರಣವಾದಂಥ ದಾಟಿಯಲ್ಲಿ ತುಂಬ ದೊಡ್ಡ ಅಸಾಧಾರಣವಾದಂಥ ವಿಚಾರನ ನಾವು ಇಲ್ಲಿ ಪ್ರಸ್ತಾಪ ಮಾಡೋಕ್ಕೆ ಹೊರಟಿದ್ದೀವಿ. ಅಚ್ಚುಕಟ್ಟಾಗಿ ಬಂದಿದೆ ಸಿನಿಮಾ, ಎಕ್ಸ್ಪೆಷಲಿ ಡೈರೆಕ್ಟರ್ ವರ್ಕು, ದೆನ್ ಕ್ಯಾಮ್ರಾಮ್ಯಾನ್ ವರ್ಕು, ದೆನ್ ಮ್ಯೂಸಿಕ್ಕು ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರು. ಈ ಸಿನಿಮಾನ ಪೇರೆಂಟ್ಸು, ಸ್ಟೂಡೆಂಟ್ಸು ಮತ್ತು ಈ ಸೊಸೈಟಿಯಲ್ಲಿರುವಂಥ ಪ್ರತಿಯೊಬ್ಬರೂ ನೋಡಬೇಕಾಗಿರುವಂಥ ಸಿನಿಮಾ. ನಾವು ಯಾಕೆ ಮೋಸ ಹೋಗ್ತಾಯಿದ್ದೀವಿ, ಹೇಗೆ ಮೋಸ ಹೋಗ್ತಾಯಿದ್ದೀವಿ ಅನ್ನೋದನ್ನ ಈ ಚಿತ್ರ ಎಜುಕೇಟ್ ಮಾಡುತ್ತೆ. ಖಂಡಿತ ನಿಮ್ಮ ಕಾಲಾವಕಾಶ ಏನಿದೆಯೋ ಈ ಸಿನಿಮಾಗೆ ನೀವು ಕೊಡೋದ್ರಿಂದ ಖಂಡಿತ ವ್ಯರ್ಥ ಆಗಲ್ಲ. ಅಷ್ಟು ದೊಡ್ಡ ಸ್ಕ್ಯಾಮ್ ಮಾಡೋ ಥರ ನಾವು ಇಲ್ಲ. ಬಂದು ನಿಮ್ಮ ಪ್ರೋತ್ಸಾಹನ ಕೊಡಿ, ಈ ಸಿನಿಮಾನ ಗೆಲ್ಲಿಸಿ, ಕನ್ನಡ ಸಿನಿಮಾಗೆ ಪ್ರೋತ್ಸಾಹ ಇರಲಿ. ಎಷ್ಟು ಹೆಚ್ಚು ನೀವು ಹೇಳ್ತಿರೋ ಈ ಸಿನಿಮಾ ಬಗ್ಗೆ ಅಷ್ಟು ಹೆಚ್ಚು ಥಿಯೇಟರ್ಸು ಮತ್ತು ಜನರು ಬಂದು ನೋಡೋವಂಥದ್ದಾಗುತ್ತೆ. ಸೊ ಎಲ್ಲರೂ ಕೇಳ್ಕೊಳ್ಳೋದೆ, ದಯವಿಟ್ಟು ಥಿಯೇಟ್ರಿಗೆ ಬಂದು ಈ ಸಿನಿಮಾನ ಫ್ಯಾಮಿಲಿ ಸಮೇತ ನೋಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ನಾನು ಸತೀಶ್ ಆರ್ಯನ್ ಅಂತ, ಸ್ಕ್ಯಾಮ್ 1770 ಚಿತ್ರದ ಸಂಗೀತ ನಿರ್ದೇಶಕ. ಸ್ಕ್ಯಾಮ್ 1770 ಇಟ್ಸ್ ಒಂದು ನೀಟ್ ಫಿಲಮ್ ಅಂತ ಹೇಳ್ಬೋದು. ಅಂದರೆ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಪ್ರತಿಯೊಬ್ಬ ವಿದ್ಯಾರ್ಥಿ, ಪ್ರತಿಯೊಬ್ಬ ಪೇರೆಂಟ್ ನೋಡಬೇಕಾದಂಥ ಸಿನಿಮಾ ಇದು. ಯಾಕೆಂದರೆ ನಾವು ಪ್ರತಿದಿನ ಒಂದಲ್ಲ ಒಂದು ಸ್ಕ್ಯಾಮಲ್ಲಿ ನಮಗೆ ಅರಿವಿಲ್ದಂಗೆ ನಾವು ಬದುಕ್ತಾ ಇರ್ತೀವಿ. ಸೊ ಈ ಶಿಕ್ಷಣ ವ್ಯವಸ್ಥೆಯಲ್ಲಿ ಎಷ್ಟು ದೊಡ್ಡ ಸ್ಕ್ಯಾಮ್ ನಡೀತಾ ಇದೆ ಅನ್ನೋದನ್ನು ನಮ್ಮ ಸ್ಕ್ಯಾಮ್ 1770 ತುಂಬ ಚೆನ್ನಾಗಿ ನಮ್ಮ ನಿರ್ದೇಶಕರು ತೋರಿಸಿದ್ದಾರೆ. ಸೊ ಅದಕ್ಕೋಸ್ಕರವಾಗಿ ಮುಂದೆ ಶಿಕ್ಷಣ ವ್ಯವಸ್ಥೆ ಬದಲಾಗಬೇಕು ಅಂದರೆ ಪ್ರತಿ ವಿದ್ಯಾರ್ಥಿಗಳು ಈ ಸಿನಿಮಾ ನೋಡಿ ಅಂತ ನಾನು ಕೇಳ್ತೀನಿ. ತುಂಬ ಚೆನ್ನಾಗಿ ಸಿನಿಮಾ ಮೂಡಿ ಬಂದಿದೆ. ಎಲ್ಲರೂ ಸಿನಿಮಾ ನೋಡಿ, ಎಲ್ಲರೂ ಪ್ರೋತ್ಸಾಹ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.